ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲೂ ಯೇಸು ಕ್ರಿಸ್ತನ ನಾಮದಲ್ಲೂ ವಂದನೆಗಳು. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಸಂದರ್ಭವಾಗಿದೆ. ಅದರಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನೇ, ಸರ್ವಗಳ ಅರಸನೇ, ಸೇನಾಧೀಶ್ವರನೇ, ದೇವನೇ, ಎಲ್ಲ ದೇವರು ದೊಡ್ಡವನೇ, ನಿಮಗೆ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಮಗೆ ಘನ ಮಾನ ಮಹಿಮೆ ಉಂಟಾಗಲಿ. ವಿಶೇಷವಾಗಿ ತಂದೆಯ ದೇವರೇ, ರಾತ್ರಿಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೊಂದು ಅವತ್ತಿ ನಿಮ್ಮ ಮಗನ ಹೆಜ್ಜೆಯಲ್ಲಿ ನಡೆಯಲು ಈ ಒಂದು ದಿನವನ್ನು ನಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ. ಬೆಳಗಿನ ಸಮಯದಲ್ಲಿ ನಿಮ್ಮ ಪಾದ ಬಳಿಯಲ್ಲಿ ಬರುವಂತೆ ನಮಗೆ ಸಹಾಯ ಮಾಡಿದ್ದೀವಿ. ಈ ಎಲ್ಲ ಸಹಾಯಕ್ಕಾಗಿ ನಿಮ್ಮನ್ನು ಕೊಂಡಾಡ್ತಾ, ವಿಶೇಷವಾಗಿ ದಿನದ ವಾಕ್ಯ ಧ್ಯಾನ ಮಾಡುವಂತೆ ನಮ್ಮನ್ನು ಬಲಪಡಿಸು. ಈ ದಿನದ ಆಹಾರದಿಂದ ನಮ್ಮೆಲ್ಲರನ್ನು ತೃಪ್ತಿಪಡಿಸಿ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಆತನ ಸ್ವರೂಪವನ್ನು ಬೆಳೆಸಿಕೊಳ್ಳಲು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇಲೆ. ಈ ದಿನದ ಪರಲೋಕವನ್ನು ಅಕ್ಟೋಬರ್ 9ನೇ ತಾರೀಕು. ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ? ಮತ್ತಾಯನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 26ನೇ ವಚನ. ನಮಗಾಗುವಂಥ ಪ್ರತಿಯೊಂದು ಅನುಭವ ನಮಗೆ ಸಹಾಯವಾಗಿರುತ್ತದೆ. ನಾವು ಮೊದಲ ಬಾರಿ ಧೈರ್ಯಗೆಟ್ಟು ಜೋರಾಗಿ ಕೂಗಿದರೆ ಕರ್ತನಿಂದ ನಮಗೆ ಸಹಾಯ ದೊರೆಯುವುದು. ಅದು ಆತನ ಗದರಿಕೆಯಾದ ಅಲ್ಪ ವಿಶ್ವಾಸಿಗಳೇ ಎಂಬ ಮಾತಿನಿಂದ. ಆದರೆ ನಮ್ಮ ಜೀವಿತದಲ್ಲಿ ಒಂದೊಂದೇ ಪಾಠ ಕಲಿಯುವಾಗ ಕರ್ತನು ನಮ್ಮಿಂದ ನಿರೀಕ್ಷಿಸುವುದು ಮತ್ತು ನಮ್ಮಲ್ಲಿ ನಿರೀಕ್ಷಿಸುವುದು ಹೆಚ್ಚಿನ ನಂಬಿಕೆ, ಹೆಚ್ಚಿನ ವಿಶ್ವಾಸ, ಹೆಚ್ಚಿನ ಶಾಂತಿ, ಹೆಚ್ಚಾದ ಸಂತೋಷವನ್ನು ಕರ್ತನಲ್ಲಿ ಪಡೆದು ಆತನ ಪ್ರತ್ಯಕ್ಷತೆಯಲ್ಲಿ ಅಥವಾ ಆತನ ಸಹವಾಸದಲ್ಲಿ ಹೆಚ್ಚಾದ ಭರವಸೆ ಉಳ್ಳವರಾಗಿದ್ದರೆ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ನಮ್ಮ ವಿಷಯದಲ್ಲಿ ಆಸಕ್ತಿ ಉಳ್ಳವನಾಗಿದ್ದು ತನ್ನ ಶಕ್ತಿಯಿಂದ ಆಪಾದಕ ದೂತನ ಬಾಧೆಯಿಂದಲೂ ಮತ್ತು ಎಲ್ಲ ತೆರನಾದ ಕೆಟ್ಟ ವಿಷಯಗಳಿಂದಲೂ ನಮ್ಮನ್ನು ಬಿಡಿಸಿ ಕೊನೆಗೆ ನಾವು ಸೇರಬೇಕಾದಂಥ ದಡ ಅಂದರೆ ಕ್ರಿಸ್ತನ ರಾಜ್ಯವನ್ನು ಸೇರುವಂತೆ ಮಾಡುವುದು. ಕೆಲವು ಸಮಯಗಳಲ್ಲಿ ಕ್ರೈಸ್ತ ನಾವಿಕನು ಈಗಿನ ಕೆಟ್ಟ ಪರಿಸ್ಥಿತಿಗಳೆಂಬ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಬಿರುಗಾಳಿ ದೆಸೆಯಿಂದ ಅವನ ನಂಬಿಕೆ ಹಡಗು ಮುಳುಗುವಂತಾಗುತ್ತದೆ. ಬೇರೆ ಸಂದರ್ಭಗಳಲ್ಲಿ ದುರವಸ್ಥೆ ಎಂಬ ನೀರು ಹಡಗಿನಲ್ಲಿ ತುಂಬಿ ಅದು ನೀರು ಮೇಲೆ ತೇಲುವಂತೆ ಮಾಡುತ್ತದೆ ಮತ್ತು ಗಾಳಿಯ ರಭಸದಿಂದ ಅತ್ತಿತ್ತ ತೂಗಾಡ್ಬೋದು. ಅಂಥ ಸಂದರ್ಭಗಳಲ್ಲಿ ಗಾಳಿಯನ್ನು ಬೋರ್ಗರೆಯುವ ಸಮುದ್ರ ಹಾಗೂ ಅಲೆಗಳ ಮೇಲೆ ನಿಯಂತ್ರಣವನ್ನು ಪಡೆದಿರುವ ಮತ್ತು ಅವುಗಳನ್ನು ಸ್ತಬ್ಧಗೊಳಿಸುವ ಶಕ್ತಿ ಇರುವ ಕರ್ತನು ನಮ್ಮನ್ನು ಕಾಪಾಡುವನು ಎಂಬುದನ್ನು ಮರೆಯಬಾರದು. ಈ ಆಶ್ವಾಸನೆ, ಈ ಭರವಸೆ, ನಂಬಿಕೆ ನಮಗಿರುವುದರಿಂದ ನಂಬಿಕೆ ಎಂಬ ಹಡಗು ಮುಳುಗುವುದಿಲ್ಲ. ಗಲಿಲಾಯ ಸಮುದ್ರದಲ್ಲಿ ಬಿರುಗಾಳಿ ಎದ್ದು ಅಲೆಗಳು ಕರ್ತನು ಇದ್ದಂಥ ದೋಣಿಗೆ ಬಡಿದಾಗ ಆತನು ಗಟ್ಟಿಯಾದ ಧ್ವನಿಯಲ್ಲಿ ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಮೊರೆಯಬೇಡ ಎಂದು ಹೇಳಿದಾಗ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಹಾಗೆಯೇ ಬಂದೊದಗುವಂಥ ತೊಂದರೆ ಎಂಬ ಬಿರುಗಾಳಿ ನಮ್ಮನ್ನು ತಟ್ಟಿದರೆ ಅದನ್ನು ನಮ್ಮ ಕರ್ತನು ತಡೆದು ಶಾಂತವಾಗುವಂತೆ ಮಾಡುವನು. ಈ ವಿಷಯ ನಮಗೆ ತಿಳಿದಿರುವುದರಿಂದ ನಾವು ನಂಬಿಗಸ್ತರಾಗದೆ ಧೈರ್ಯದಿಂದ ಇರೋಣ, ಏಕೆಂದರೆ ನಮ್ಮ ಕರ್ತನು ಯಾವಾಗಲೂ ನಮ್ಮ ಸಂಗಡ ಇರುವನು. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅದೇನೆಂದರೆ ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲಿದ್ದಾರೆ, ತಂದೆಯ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ವಿಶೇಷವಾಗಿ ಆತನ ದೂತರ ದಂಡನ್ನು ನಮಗೆ ಕಾವಲಿದ್ದು ಕಾಪಾಡಿಸ್ತಾನೆ. ಹೀಗಿರುವಾಗ ಅನೇಕ ಸಂದರ್ಭಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಕಠಿಣ ಪರಿಸ್ಥಿತಿಗಳಲ್ಲಿ, ಸಾಲ ಸಮಸ್ಯೆಗಳಲ್ಲಿ, ಕಾಯಿಲೆ, ಚಿಂತೆ, ದುಃಖಗಳಲ್ಲಿ ನಾವು ಸಹಿತ ಸಾಂಕೇತಿಕ ಬಿರುಗಾಳಿಗೆ ಸಿಕ್ಕಿಕೊಂಡಾಗ ಅಯ್ಯೋ ನಮಗೇನಾಯಿತೋ ದೇವರೇ ಎಂಬುದಾಗಿ ಕೂಗಾಡುತ್ತೇವೆ. ಇನ್ನೇನು ನಮ್ಮ ಗತಿ, ಮತ್ತೆ ಏನು ಪರಿಸ್ಥಿತಿ, ಏನು ಮತ್ತೆ ನಾವು ಬದುಕ್ತೀವೋ ಅನ್ನುವಂಥ ಪರಿಸ್ಥಿತಿ, ಅಯ್ಯೋ ನಮ್ಮನ್ನು ಯಾರು ಕಾಪಾಡ್ತಾರೆ ಅನ್ನುವಂಥ ಪರಿಸ್ಥಿತಿಗಳು ಬರ್ಬೋದು. ಆಗ ಜೋರಾಗಿ ಕೂಗಿಕೊಳ್ಳುತ್ತೇವೆ, ಒಂದು ವೇಳೆ ದೇವರಿಗೆ ಮೊರೆ ಇಡುತ್ತೇವೆ. ಆದರೂ ಅಂಥ ಸಂದರ್ಭದಲ್ಲಿಯೂ ನಮ್ಮ ರಕ್ಷಕರು ಗದರಿಸುತ್ತಾರೆ. ಎಲೆ ಅಲ್ಪ ವಿಶ್ವಾಸಿಗಳೇ, ಯಾಕೆ ಮಾತುಗಳನ್ನು ಆಡುತ್ತಾರೆ ಎಂಬುದಾಗಿ ನೋಡುವಾಗ ನಮಗಿರುವ ನಂಬಿಕೆ ಕಡಿಮೆ, ನಮಗಿರುವಂಥ ವಿಶ್ವಾಸ ಕಡಿಮೆ ಇರೋದ್ರಿಂದಲೇ. ಒಂದು ವೇಳೆ ನಮ್ಮಲ್ಲಿ ದೃಢವಾದ ವಿಶ್ವಾಸ ಇರುವುದೇ ಆದರೆ ನಾವು ಕೂಗಿಕೊಳ್ಳುವ ಅವಶ್ಯಕತೆ ಇಲ್ಲ. ಕಾರಣ ನಮ್ಮ ಜೊತೆಯಲ್ಲಿ ನಮ್ಮ ರಕ್ಷಕ ಇದ್ದಾರೆ ಎಂಬತಕ್ಕಂಥ ಭರವಸೆ ನಾವು ಇಟ್ಟುಕೊಳ್ಬೇಕು. ಈ ನಂಬಿಕೆ ಯಾರಲ್ಲಿರುತ್ತದೋ ಅವರು ಯಾವತ್ತೂ ಜೋರಾಗಿ ಕೂಗಿಕೊಳ್ಳುವಂಥ ಪರಿಸ್ಥಿತಿಗೆ ಹೋಗುವುದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತರು ಮತ್ತು ತಂದೆಯ ದೇವರು ನಮಗೆ ಹಲವಾರು ವಾಗ್ದಾನಗಳ ರೂಪದಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗೋ ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಜೊತೆ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಅದೇ ರೀತಿ ನಾನು ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ.
ಅಷ್ಟು ಮಾತ್ರವಲ್ಲದೆ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕ ಜಯಿಸಿದ್ದೀನಿ, ನಿಮಗೆ ಜಯಿಸಲಿಕ್ಕೆ ಬಲ ಕೊಡ್ತೀನಿ ಅಂತ ಹೇಳಿಲ್ವಾ? ಅಷ್ಟು ಮಾತ್ರವಲ್ಲದೆ ಮತ್ತೊಂದು ವಾಕ್ಯಗಳನ್ನು ನಾವು ನೋಡೋದಾದರೆ, ನೀವು ಸಹಿಸುವ ಶೋಧನೆ ಹೊರತು ಮಿಕ್ಕಾದ ಶೋಧನೆ ಕೊಡಲ್ಲ ಅಂತ ಹೇಳಿದ್ದಾರೆ. ಹಂಗಾರೆ ನಮಗೆ ಕಷ್ಟಗಳು, ಚಿಂತೆಗಳು, ನೋವುಗಳು ಬರುವಾಗ ಅದನ್ನು ನಾವು ಸಹಿಸಿಕೊಳ್ಳುವಂಥ ನಮಗೆ ಶಕ್ತಿ ಇದೆ. ಅದಕ್ಕೆ ಅವರು ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಾವು ಆತನ ರಾಜ್ಯದಲ್ಲಿ ಸತ್ಪ್ರಜೆಗಳಾಗಿ ಯೋಗ್ಯರಾದ ಯಾಜಕರು, ನ್ಯಾಯಾಧಿಪತಿಗಳು, ರಾಜರು ಆಗಬೇಕಾಗಿದ್ದರಿಂದ ನಮಗೆಲ್ಲ ರೀತಿಯ ಶೋಧನೆಯಲ್ಲಿ ಜಯವನ್ನು ಹೊಂದಿ ಅನುಭವವನ್ನು ಪಡೆದುಕೊಳ್ಳಿ, ಪಾಠ ಕಲಿತುಕೊಳ್ಳಿ ಎಂಬ ಉದ್ದೇಶದಿಂದ ಈ ಕಷ್ಟ ಸಂಕಟಗಳು ನಮ್ಮ ಜೀವಿತದಲ್ಲಿ ಬರೋದಕ್ಕೆ, ಅಥವಾ ಸಾಂಕೇತಿಕ ಬಿರುಗಾಳಿ ನಮ್ಮ ಜೀವಿತದಲ್ಲಿ ಎದ್ದೇಳಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಅಷ್ಟು ಹೊರತು ಮಿಕ್ಕಾದಿಲ್ಲ. ಯಾಕೆಂದರೆ ನೀವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕೆಂಬುದಾಗಿ ನಮಗೆ ವಾಕ್ಯ ಹೇಳ್ತೈತೆ. ಅಪೊಸ್ತಲರ ಕೃತ್ಯ 14:22 ಅಲ್ವರ. ಅದರಂತೆ ನಾವು ಇವೆಲ್ಲ ನಂಬಿಕೆಯ ವಿಷಯಗಳನ್ನು, ಭರವಸೆಯ ವಿಷಯಗಳನ್ನು, ವಾಕ್ಯಗಳನ್ನು ನಾವು ಧ್ಯಾನ ಮಾಡಿರುವಾಗ ಅವುಗಳ ಮೇಲೆ ನಾವು ನಂಬಿಕೆ ಇರಬೇಕು. ಕರ್ತನು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ, ನಮ್ಮ ಬಲಗಡೆಯಲ್ಲಿದ್ದಾರೆ ಎಂಬುದಾಗಿ ನಾವು ದೃಢ ವಿಶ್ವಾಸದಿಂದ ಇರೋಣ. ಅಪನಂಬಿಗಸ್ತರಾಗದೆ ಇರೋಣ. ಯಾಕೆಂದರೆ ನಾವು ಅಪನಂಬಿಗಸ್ತರಾದರೆ ಅವರು ಹೇಳುವಂಥ ಮಾತು, ಎಲೈ ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಅಂತ ಗದರಿಸಿ ಮತ್ತೆ ನಮಗೆ ಸಮಾಧಾನವನ್ನು ಕೊಡ್ತಾರೆ. ಆದರೆ ಅವರ ಮುಖಾಂತರ ನಾವು ಗದರಿಸಿಕೊಳ್ಳದಂತೆ, ಬಲ ನಂಬಿಗಸ್ತ, ಒಳ್ಳೆಯ ಆಳು ನೀನು ಅನ್ನುವಂಥ ಮಟ್ಟಿಗೆ ನಾವು ಇರೋಣ. ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ನಾವು ಕಲಿತುಕೊಳ್ಳುವಂಥ ಪಾಠ ಏನೆಂದರೆ, ನಮ್ಮ ಜೀವಿತದಲ್ಲಿ ಏನೇ ಬಂದರೂ ನಮ್ಮ ಸಂಗಡ ನಮ್ಮ ಕರ್ತನ ಇರುವನು. ಆತನು ಎಲ್ಲವನ್ನ ನೋಡುವಂಥ ದೇವರಾಗಿದ್ದಾರೆ. ಎಲ್ಲವನ್ನ ನಿವಾರಣೆ ಮಾಡುವಂಥ ಶಕ್ತಿ ಅವರಿಗಿದೆ. ಎಂಥ ಬಿರುಗಾಳಿಯನ್ನು ಶಾಂತಪಡಿಸುವ ಶಕ್ತಿ ಸೃಷ್ಟಿಕರ್ತನಲ್ಲಿ ಇದೆ ಎಂಬುದಾಗಿ ನಾವು ನಂಬಿಕೆಯಿಂದ ಜೀವಿಸೋಣ. ಆತನ ಸನ್ನಿಧಿಯಲ್ಲಿ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಆಮೇನ್. ಎಂಥ ಅಮೂಲ್ಯವಂತ ಮಾತುಗಳು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು.